ಫಸ್ಟ್ ಕ್ಲಾಸ್ ಅನ್ನ ಫಸ್ಟ್ ಕ್ಲಾಸ್ ಖುಷಿ ಕೊಟ್ಟಂತ ಸ್ಕೆನಾಗ ಮತ್ತ ನಮ್ಮ ವಿಜಯ್ ಗದ್ದನಕೆರೆ ಅಂತ ಹೇಳಿದಾರ. ಇತ್ತೀಚೆಗೆ ಜನಪದ ಜಾನಪದೊಳಗ ಕಿಂಗ್ ಪೇಶರ್ ಅಲ್ಲ ನಾನು ನಿಮ್ಮ ಮನಿ ಮಗ ಆದ ಬಾಗಲಕೋಟ್ ಹುಲಿ. ಇನ್ನೊಂದ್ಸಲ ಹೇಳೋದನ್ನ ಯಾಕೆ ಸಣ್ಣ ನೀವು ಒಮ್ಮೆ ಹಾ ಎಲ್ರಿ ನಮಸ್ಕಾರ ನಾನು ನೀರನ್ನ ನಾರ್ ಅಂತೀನಿ. ಇಲ್ಲ ತಡ್ರಿ ಕಟ್ ಮಾಡ್ರಿ ಇಲ್ಲ ಮಾತಾಡ್ರಿ ನೀವು ಮಾತಾಡ್ರಿ ಚಾಲು ಮಾಡ್ರಿ. ಇದು ಲಾಗ್ ಐತಿ, ನಾವ್ ಏನೇನ್ ಮಾಡ್ತೀವಿ ಅದ ಒಂದು ಎಂಟರ್ಟೈನ್ಮೆಂಟ್. ಮಾತಾಡ. ಹಾಯ್ ಹಲೋ ಎಲ್ಲಾರ್ಗು ಶರಣಾರ್ಥಿಗಳು. ನಾನು ನಿಮ್ಮ ಮನಿ ಮಗ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾನು ನಿಮ್ಮ ಮನಿ ಮಗ ಆದ ಬಾಗಲಕೋಟ್ ಹುಲಿ. ಇನ್ನೊಂದ್ಸಲ ಹೇಳೋದನ್ನ ಯಾಕೆ ಸಣ್ಣ ನೀವು ಒಮ್ಮೆ ಆಗಲ್ ತಗೊಂಡಿರ. ಇನ್ನೊಂದ್ಸಲ ಯಾಕೆ ಚಂದ ಬರ್ಲಿ ಅದು. ಹಾಯ್ ಹಲೋ ಎಲ್ಲಾರ್ಗು ಶರಣಾರ್ಥಿಗಳು. ನಾನು ನಿಮ್ಮ ಮನಿ ಮಗ. ಆ ತರ ಸಿಟ್ಟಿಲೆ ಮಕ್ಕ ನೋಡಿ ಮಾಡಿದ್ರೆ ಜನಕ್ ಮಜಾ ಆಗಲ್ಲ. ಅದು ಸ್ವಲ್ಪ ನಕ್ಕೊಂತಿರ್ಬೇಕು. ನಕ್ಕೊಂತ ಒಂದು ಜನಗಳು ನೀವು ಈ ವಿಡಿಯೋ ನೋಡ್ತಿರ್ತಾರ. ಹಾಯ್ ಹಲೋ ನಿಮ್ಮನ್ನ ಬಡದ ಬಿಡ್ತೀನಿ ಅನ್ನೋರ್ತ ಹಂಗ್ ಮಾಡ್ಬೇಡ. ಓಕೆ ಸ್ಟಾರ್ಟ್. ಹಾಯ್ ಹಲೋ ಎಲ್ಲಾರ್ಗು ಶರಣಾರ್ಥಿಗಳು. ನೀನು ಸ್ಮೈಲ್ ಕಟ್ ಮಾಡ್ಬಿಡಿ ಸರ್. ಇನ್ನೊಂದ್ಸಲ ಕೈ ಮುಗಿತೀನಿ ಸರ್. ಇಲ್ಲ ಇದೇ ಇರ್ಬೇಕು ಈಗ. ಇಷ್ಟ ಲೈವ್ ಬಿಡೋಣ. ನೀ ಹೆಂಗೆ ಗೊತ್ತಲ್ಲ ನಿಂದ ಹೇಳ್ತೀನಿ ಕೇಳಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಲೈಕ್ ಮಾಡ್ರಿ ಹೇಳಕ್ ಹಿಂಗ ಹಂಗೆ ಬೇಡ. ಚಂದಾಗ ನಕ್ಕೊಂತ ಹೇಳ್ರಪ್ಪ ಹೇಳ್ರು. ಎಡಿಟಿಂಗ್ ಒಳಗೆ ಕಟ್ ಮಾಡ್ತೀನಿ. ಓಕೆ ಸ್ಟಾರ್ಟ್. ಹಾಯ್ ಹಲೋ ಎಲ್ಲಾರ್ಗು ಶರಣಾರ್ಥಿಗಳು. ನಾನು ನಿಮ್ಮ ಮನಿ ಮಗ ಆದ ಬಾಗಲಕೋಟ್ ಹುಲಿ. ಏನಪ್ಪ ವಿಷಯ ಅಂತಂದ್ರೆ ಇವತ್ತು ನಮ್ಮ ಸರ್ ಲಾಗ್ ಮಾಡ್ತೀನಂದ್ರ ಲಾಗ್ ಅಂದ್ರೆ ಏನಂತ ನನಗೆ ಅರ್ಥನ ಗೊತ್ತಿಲ್ಲ. ಅದ್ರಾಗ ನನಗೆ ಕನ್ನಡ ಓದಕ್ ಬರಂಗಿಲ್ಲ. ಇವ್ರು ಲಾಗ್ ಮಾಡ್ತೀನಿ ಅನ್ನತ್ತಾರ. ಯಾವ ತರ ಮಾಡ್ತಾರೋ ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ ನನಗೆ. ಲಾಗ್ ಮಾಡುವ ವಿಷಯ ಹೇಗಾಗ್ತಾರ ಸರ ಅದನ್ನ ನೀವು ಬಿಡಿಸಿ ಹೇಳ್ಬಿಡ್ರಿ. ಲಾಗ್ ಮಾಡೋದು ಇವತ್ತೇನಪ್ಪಾ ಅಂತಂದ್ರೆ ವಿಷಯ, ನಮ್ಮ ಯಲ್ಲಪ್ಪ ಅವರು ಒಂದು ಹೊಲಕ್ಕೆ ಬಂದಿವಿ. ಇದ ಒಂದು ವಿಶೇಷ. ಸೊ ಈ ಹೊಲದೊಳಗೆ ಏನೇನು ಹಾಕ್ಯಾರ, ಆಮೇಲೆ ಅವರು ಒಂದಷ್ಟು ಕೇಳೋಣ ಅಂತ. ಅವ್ರ ಜೀವನದೊಳಗೆ ಏನೇನು ಕಹಿ ಘಟನೆಗಳದಾವು, ಸಿಹಿ ಘಟನೆಗಳು ಏನೇನು ಅದಾವ ಅಂತ ಕೇಳೋಣ ಅಂತ. ಇತ್ತೀಚೆಗೆ ಬಾಗಲಕೋಟ್ ಹುಲಿ ಅಂತಂದು ಭಾಳ ವೈರಲ್ ಆಗ್ತತಿ ನಿಮ್ಮ ಒಂದು ಪ್ರತಿಯೊಂದು ವಿಡಿಯೋದೊಳಗ. ಈ ಥರ ಎಲ್ಲ ಓವರ್ ಆಕ್ಟಿಂಗ್ ಆಗ್ತಿದೆ ಎಲ್ಲ. ನಮಸ್ಕಾರ ಐತೆ ಸರ್. ನೀವು ಕೊಟ್ಟಿದ್ ಗೌರವ ಕೊಡ್ಬೇಕ್ರಿ ಸರ್. ಆಯ್ತಾಯ್ತು. ನಮ್ಮ ಯಲ್ಲಪ್ಪ ಅವರು ಬಾಗಲಕೋಟ್ ಹುಲಿ. ಸೊ ಒಳ್ಳೆ ಸಿಂಗರ್, ಆಮೇಲೆ ಒಳ್ಳೆ ಡ್ರೈವರು. ಜೀವನದೊಳಗ ನೋವು ಭಾಳ ಕಷ್ಟ, ಸಾರಿ ನಾನು ತಪ್ಪಿನೋ, ಜೀವನದೊಳಗ ಭಾಳ ಕಷ್ಟನೂ ಪಟ್ಟಾರ. ಆಮೇಲೆ ಜೀವನದೊಳಗ ಸಾಧನೆನೂ ಮಾಡ್ಯಾರ. ಆ ಸಾಧನೆಗಳೇನು ಆಮೇಲೆ ಕಷ್ಟಗಳೇನು ಅಂತ ತಿಳ್ಕೊಳ್ಳೋವಂಥದ್ದು ಒಂದು ಸಣ್ಣ ಒಂದು ಲಾಗ್ರಿ ಇದು. ಯಲ್ಲಪ್ಪ ಅವರ ನಿಮ್ಮ ಲೈಫ್ ಒಳಗ ಬಹಳ ಖುಷಿ ಕೊಟ್ಟಂತ ಕ್ಷಣಗಳು ಯಾವ್ಯಾವು ಅದನ್ನ ಹೇಳ್ತಾರೆ. ಖುಷಿ ಕೊಟ್ಟಂತ ಇದು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಇದು ಸ್ಕ್ಯಾನ್ ಅಲ್ಲ, ಸರ್ ಇನ್ನೊಂದ್ಸಲ ಹೇಳ್ರಿ. ಖುಷಿ ಕೊಟ್ಟಂತ ಕ್ಷಣಗಳು. ಖುಷಿ ಕೊಟ್ಟಂತ ಸ್ಕೆನಾಗ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲ ಖುಷಿ ಕೊಟ್ಟಂತ ಕ್ಷಣಗಳು. ಖುಷಿ ಕೊಟ್ಟಂತ ದಿನಗಳ ನಾ ಹೇಳ್ತೀನಿ. ಬೇಡ ನಮಗೆ ಕ್ಷಣಗಳನ್ನ ಬೇಕೀಗ. ಕ್ಷಣಗಳ ಇನ್ನೊಂದ್ಸಲ ಹೇಳ ಅದನ್ನ. ಖುಷಿ ಕೊಟ್ಟಂತ ಕ್ಷಣಗಳು. ಇನ್ನೊಂದ್ಸಲ ಹೇಳ ಅದು ಸರಿ ಬರುತ್ತೆ, ಆಡಿಯನ್ಸ್ ಗೊತ್ತಾಗತ್ತದ. ಖುಷಿ ಕೊಟ್ಟಂತ ಸ್ಕೆನಾಗ ಇಲ್ಲ ಇನ್ನೊಂದ್ಸಲ ಒನ್ಸ್ ಮೋರ್ ಅಂತ ಹಾಕ್ತೀನಿ ಮತ್ತೆ ಎಡಿಟಿಂಗ್ ಒಳಗ. ಸ್ಕೆನಾಗ ಖುಷಿ ಕೊಟ್ಟಂತ ಸರ ಇನ್ನೊಂದ್ಸಲ ಹೇಳ್ಬಿಡ್ರಿ. ಖುಷಿ ಕೊಟ್ಟಂತ ಕ್ಷಣಗಳು. ಖುಷಿ ಕೊಟ್ಟಂತ ಸ್ಕೆನಾಗಳು. ಖುಷಿ ಕೊಟ್ಟಂತ ಕ್ಷಣ ಅಂತಂದು ಸೀರಿಯಲ್ ಬರ್ತಿತ್ತು ಮೊದ್ಲೇಕ. ಖುಷಿ ಕೊಟ್ಟಂತ ಕ್ಷಣಕ್ಕನೋ ಮತ್ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.
ತಡ್ರಿ ಸರ್ ತಡ್ರಿ. ಖುಷಿ ಕೊಟ್ಟಂತ ಕ್ಷಣಗಳು. ಖುಷಿ ಕೊಟ್ಟಂತ ಕ್ಷಣಗಳು. 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 ಸ್ವಾನಗಳು ಅಂದ್ಬಿಡ ಸುಮ್ಮನೆ ಕರೆಕ್ಟ್ ಆಗತ್ತೆ. ಬರೀ ಇಂಥದೆಯಾ? ಕ್ಷಣಗಳು. ಖುಷಿ ಕೊಟ್ಟಂತ ಕ್ಷಣಗಳು. ಖುಷಿ ಕೊಟ್ಟಂತ ಕ್ಷಣಗಳು. ಕ್ಷಣ ಸರ ಬರದಲ್ರಿ ಬಿಡ್ರಿ. ಎಲ್ಲಪ್ಪ ಇಲ್ಲ ಕಂಟಿನ್ಯೂ ಮುಗಿತೈತಿ ಇಲ್ಲ ಅಂತ ನಂಗೆ ಡೌಟ್ ಬರತೈತಿ. ಖುಷಿ ಕೊಟ್ಟಂತ ಕ್ಷಣ ಖುಷಿ ಕೊಟ್ಟಂತ ಕ್ಷಣಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. ಆದ್ರ ಬಹಳ ಇಷ್ಟ ಆಗೈತೆ. ಇವ್ರು ಬಂದ ನಂಗೆ ಲಾಗ್ ಮಾಡತ್ತಾರ ಅಂತಂದ್ರ ಬಹಳ ಪುಣ್ಯ ಹತ್ತವ್ರಿಗೆ, ಅವ್ರಿಗೆ ಕೋಟಿ ನನ್ನ ನಮನಗಳು. ಏನು ನಮನಗಳು ಅನ್ನತ್ತೀವ ಅಥವಾ ಒಳಗ ಒಂದು ಶಬ್ದ ಇಟ್ಕೊಂಡು ಇಷ್ಟ ಅಸಹ್ಯ ಮಾಡತ್ತನ್ಲಿವ ಇವ್ನ ಹಂಗ ಮಾಡ್ಲಪ್ಪ ಅನ್ನತ್ತೀವಿ ಗೊತ್ತಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಸರ ಯಾವ್ದೇನ ಬಿಡಿಸಿರ್ತಾರ ಅವರಲ್ಲಿ ಭಾವಗಳನ್ನ ಅರ್ಥಪೂರ್ವವಾಗಿ ನಮ್ಗೆ ಹೇಳಕ್ ಟ್ರೈ ಮಾಡ್ತಾರ. ಆದ್ರೆ ನಾ ಕಲಿಯಾಕ ಟ್ರೈ ಮಾಡ್ತೀನಿ. ಯಾಕೆ? ಓಕೆ ಫ್ರೆಂಡ್ಸ್, ನಮ್ಮ ಯಲ್ಲಪ್ಪ ಅವರ ಜೀವನದೊಳಗ ಬಹಳ ಖುಷಿ ಪಟ್ಟಂತ ಒಂದು ಕ್ಷಣ ಯಾವ ಕ್ಷಣ ಅಂತ ಹೇಳಿ. ನಮ್ದ ಕೃಷ್ಣ ಅಮ್ಗೇರ್ ಅಂತೇಳಿ ಒಂದು ಸ್ಟುಡಿಯೋ ಐತ್ರಿ. ಸ್ಟುಡಿಯೋದೊಳಗ ನಾ ಹಾಡಕ್ ಹೋಗಿದ್ದೆ. ನನಗ ಬಹಳ ಅಂದ್ರ ಬಹಳ ದೊಡ್ಡ ವೇದಿಕೆ ಕರ್ಕೊಂಡು ಹೋಗ್ಬಿಟ್ರು. ಫುಲ್ ಅಂದ್ರೆ ನಂಗೆ ಗೊತ್ತಿದ್ದಿಲ್ಲ ಈ ವೇದಿಕೆ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿದ್ದಿಲ್ಲ. ಇವ್ರ ನಮ್ಮ ಗುರುಗಳು ಒಂದ್ ದಿವ್ಸ ಬಾರಪ್ಪ ಕಾರ್ಯಕ್ರಮ ಐತೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇಲ್ಲೇ ನಮ್ಮ ಲೋಕಲ್ ಸಿಮಿಕೇರಿ ಒಳಗ ಆ ಕಾರ್ಯಕ್ರಮ ಮಾಡ್ಬಿಟ್ಟೆ. ನನ್ಗೆ ಅವಾರ್ಡ್ ಕೊಟ್ಬಿಟ್ರು. ತುಂಬಾ ಅಂದ್ರೆ ಬಹಳ ಖುಷಿ ಆಗ್ಬಿಡ್ತ್ರಿ. ಎಷ್ಟು ಖುಷಿ ಅಂದ್ರೆ ಮನ್ಸಿಗೆ ತಡ್ಯಾಕ ಆಗತ್ತಿಲ್ಲ. ನಮ್ ಗುರುಗಳು ಒಂದು ದೊಡ್ಡ ವೇದಿಕೆ ಕರ್ಕೊಂಡು ಹೋದ್ರಲ್ಲ ಅಂತ ಬಹಳ ಖುಷಿ ಆಗ್ಬಿಡ್ತ್ರಿ. ಓಹೋ, ಅದು ಒಂದು ಖುಷಿ ಕ್ಷಣ. ಅಂದ್ರ ಬಹಳ ದುಃಖದ ಕ್ಷಣ ಅಂದ್ರೆ ಯಾವ್ದ್ರಿ? ದುಃಖದ ಕ್ಷಣ ಅಂದ್ರ ನಮ್ಮ ಅಪ್ಪರ ಸಣ್ಣವ್ರ ಕಲೆ ಎಲ್ಲಾ ಓದಿಸಿದ್ರು, ಎಲ್ಲಾ ಮಾಡಿದ್ರು. ಆದ್ರೆ ಕಲಿಯುವಂತ ತಿಳಿದಿದ್ದಲ್ರಿ. ಈಗಾದ್ರೂ ಅನ್ನಕ್ ಬರುದಿಲ್ಲ. ಸೊ ಸಿಹಿ ಘಟನೆ ಹೇಳಿದ್ರಿ, ಕಹಿ ಘಟನೆ ಹೇಳಿದ್ರಿ. ಅಂಡ್ ಇನ್ನೊಂದು ಆದ್ರೆ ಏನ್ ಮಾಡ್ಬಿಟ್ರು, ಹಿಂಗ ಹೋದ್ವಾರಿ ಸಾಲಿಗೆ ಹೋಗುದು. ಇಲ್ಲೇ ಬಾಗಲಕೋಟೆ ಒಳಗ ನಮ್ಗೆ ಹನುಮಪ್ಪನ ಕ್ವಾರಿ ಅಂತ ಐತಿ. ಈಗೇನ್ ದೊಡ್ಡದ ಬ್ರಿಡ್ಜ್ ಆಗೈತಲ್ಲ, ಈಗ ಹೊಸದಾಗಿ ಆಗೈತಿ. ಆ ಬ್ರಿಡ್ಜ್ ಒಳಗ ಹೋಗುದು, ಜಳಕ ಮಾಡುದು, ಎಂಜಾಯ್ ಮಾಡುದು, ಊಟ ಮಾಡುದು. ಆ ಬ್ರಿಡ್ಜ್ ಒಳಗ ಏನ್ ಮಾಡುದು, ಎಂಜಾಯ್ ಮಾಡುದು. ಎಷ್ಟ 10:00 ಹೋಗಿದ್ವಿ ಅಂದ್ರ ಪಾಡಿಚಿಲ್ಲ, 12:00 ರೆಸ್ಟ್ ಬಿಡ್ತಿದ್ರಿ. ಸೈಕಲ್ ತಗೊಂಡು ಹೋಗುದು, ಕ್ವಾರಿ ಹನುಮಪ್ಪನ ಗುಡಿ ಹೋಗುದು, ಮೀನಾ ಹಿಡಿದು, ಊಟ ಮಾಡುದು, ಫಸ್ಟ್ ಕ್ಲಾಸ್ ಜಳಕ ಮಾಡುದು. ಹನುಮಪ್ಪನ ಕ್ವಾರಿ ಒಳಗ ಫಸ್ಟ್ ಕ್ಲಾಸ್ ಅನ್ನ ಫಸ್ಟ್ ಕ್ಲಾಸ್ ಹಾ ಫಸ್ಟ್ ಕ್ಲಾಸ್ ಅಲ್ಲ ಫಸ್ಟ್ ಕ್ಲಾಸ್ ಸರ್. ಆದ್ರೂ ನಮಗೆ ಬರಲ್ಲ, ನಮ್ಗೆ ಅನ್ಬೇಕೀಗಿದೆ. ನೀನು ಅಸಹ್ಯ ಮಾಡೋ ಉದ್ದೇಶ ಅಲ್ಲ, ನಮಗಂತರ ಎಂಜಾಯ್ ಆಗುತ್ತಿದೆ ಎಲ್ಲ ವರ್ಡ್ ಎಲ್ಲ. ಫಸ್ಟ್ ಕ್ಲಾಸ್ ಅರ್ಥ ಆಗತ್ತ ಹೇಳಿ ಸರ್, ಯಾವ್ದನ್ನ ಫಸ್ಟ್ ಕ್ಲಾಸ್ ಇನ್ನೊಂದ್ಸಲ ಎರಡು ಕೂಡಿ ಟಕ್ ಅಂತ ಹೇಳು. ಫಸ್ಟ್ ಕ್ಲಾಸ್. ಕಂಗ್ರಾಚುಲೇಷನ್ ಬ್ರದರ್. ಓಕೆ ಡನ್. ಆದ್ರೂ ಬರಂಗಿಲ್ಲ, ಇಂಗ್ಲಿಷ್ ಓದಾಕ್ನು ಬರುದಿಲ್ಲ, ಕನ್ನಡ ಓದಾಕ್ ಬರುದಿಲ್ಲ ಅಂದ್ರೆ ಇಂಗ್ಲಿಷ್ನಾಗ ಯಾವ ಮಾತಾಡ್ರಿ ಸರ್. ನಿಮ್ಮಷ್ಟು ಅಷ್ಟೇ ಎಜುಕೇಟೆಡ್ ಅಲ್ಲ ನಾವು. ಆದ್ರೂ ನಾ ಅಲ್ಲರಿ. ನೀವ್ ಒಂದೇನ ನಮ್ಗೆ ಏನ ಕೇಳ್ಕೊಂತ ಬಂದ್ರಿ, ನಾವ್ ಹಿಂಗ ಮಾತಾಡೋರು. ನಾವ್ ಹಳಿ ಮಬ್ಬರು, ಈಗಾದ್ರೂ ಹಳಿ ಮಬ್ಬರಿ. ಇನ್ನೊಂದ್ ಹೇಳ್ಬೇಕಂತಂದ್ರ ನೀವು ಸಿಂಗಿಂಗ್ ಅದೆಲ್ಲ ಮಾಡ್ತೀರ ಅಂತಂದು ನಮಗೂ ಗೊತ್ತೈತಿ. ಸೊ ಅದ್ರ ಬಗ್ಗೆ ಒಂದೆರಡು ಮಾತು. ಪಾರಿ ಹೊಂಟೈತೆಲ್ಲೋ ಗೆಳೆಯ ನನ್ನ ಪಾರಿವಾಳ, ದೋಸ್ತ ನನ್ನ ಪಾರಿವಾಳ. ಅದು ಅನ್ನೋದ್ಕಿನ ಸರ ಅವಾಗಿನ ರೆಕಾರ್ಡ್ ಹೆಂಗಿದ್ದು ಅಂದ್ರ ನಮ್ಮ ಮಸ್ತ್ ರೆಕಾರ್ಡ್ ಇದ್ದವ್ರಿ. ಹೆಂಗಿದ್ದು ಅಂದ್ರ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂಬಳ್ಳಿ, ಏನು ತಿಳಿದಂಗ ಹೊಂಟಿ ಮಳಿ, ಏನು ತಿಳಿದಂಗ ಹೊಂಟಿ ಮಳಿ, ಗೆಳತಿ ಅಂಗಳಕ ಬಾರ ಹೊಳ್ಳಿ, ನನ್ನ ಅಂಗಳಕ ಬಾರ ಹೊಳ್ಳಿ. ಮರಿಲೆಂಗೋ ಗೆಳೆಯ ಇದ್ದುರ ಮುದ್ದಿನ ಹುಡುಗಿನ, ನಮ್ಮ ಪ್ರೀತಿ ಒಡೆದನೋ ನಾ ನಂಬಿದ ಗೆಳೆಯನ, ನಂಬಲೇಳ ಯಾರನ ಕುಡದ ಸಾಯತ ನನ, ನಂಬಲೇಳ ಯಾರನ ಕುಡದ ಸಾಯತೇನ. ಹಿಂಗ ಎಲ್ಲ ಸಾಂಗ್ ಇರ್ತಿದ್ವು.
ಅದ್ಭುತವಾಗಿ ಹಾಡಿದ್ರಿ ಈ ಒಂದು ಗೀತೆನ, ತುಂಬಾ ಖುಷಿ ಆಯ್ತು. ಆ್ಯಂಡ್ ಇನ್ನೊಂದು ಹೇಳ್ಬೇಕಂತಂದ್ರೆ ನೀವು ಈಗ ಆರ್ಕೆಸ್ಟ್ರಾ ಕಾರ್ಯಕ್ರಮ ಎಲ್ಲ ಕಂಟಿನ್ಯೂ ಕೊಡಾತ್ತೀರಿ. ಸೊ ಈಗ ಹೆಂಗೈತಿ ಲೈಫ್ ಎಲ್ಲ? ಆರ್ಕೆಸ್ಟ್ರಾನು ಕೊಡೋದು, ಆಮೇಲೆ ಈ ನಿಮ್ಮ ಒಂದು ರಿಕ್ಷಾನು ಹೊಡಿದು ಎರಡೂ ಮ್ಯಾನೇಜ್ ಆಗುತ್ತೆ ಅಂದ್ರೆ ಹೆಂಗ? ಇಲ್ಲ ಈಗ ನೋಡ್ರಿ, ಕಾರ್ಯಕ್ರಮ ಬಂದಾಗ ಅದು ಮಾಡ್ತೀವಿ. ಈಗ ನಮ್ದು ಒಂದು ಟೀಮ್ ಅಂತ ಬಂತಂತಿಕೋ, ಟೀಮ್ನ್ಯಾಗ ಇವತ್ತು ಎಲ್ಲಿ ಹೋಗುವಂಗಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗಲ್ಲ. ಆ ಟೀಮ್ ವತಿಯಿಂದ ನಾವು ಈಗ ಇದು ಟೀಮ್ ಅಂದ್ರೆ ಏನು, ನಿಮ್ದು ಏನು ಹೆಸರು ಏನೈತಿ? ಮೇಘರಾಜ್ ಮಿಲೋಡಿಸ್ಟ್ ಅಂತ ಐತ್ರಿ. ನಾವು ಗದ್ದನಕೆರೆ ಊರಾಗ ಒಂದು ಆರ್ಕೆಸ್ಟ್ರಾ ಮಾಡಿವಿ. ನಿಮ್ಮ ಟೀಮ್ ಒಳಗೆ ಯಾರ್ಯಾರು ಅದಾರ ಅವ್ರ ಹೆಸರುಗಳನ್ನ ಹೇಳ್ರಿ ಒಂದಿಟ ನೋಡೋಣ. ಮಂಜು ಹುದ್ಲಿ ಅಂತ ಅದಾರ, ಮಂಜು ಅಂಗಡಿ ಅಂತ ಅದಾರ. ಅವ್ರಿ ಮಂಜು ಹುದ್ಲಿ ಅವ್ರು ಏನ್ ಮಾಡ್ತಾರ್ರಿ? ಅವ್ರು ಯೂಟ್ಯೂಬ್ ಚಾನಲ್ ಐತ್ರಿ ಅವ್ರದ್ದು. APM ಶೋವಾಗ ಡಿಶ್ ಆಪ್ಷನ್ಯಾಗ ಅವ್ರು ಇದಾರ. ಅಂದ್ರೆ ಏನೋ ಅವ್ರು ಸಿಂಗಿಂಗ್ ಮಾಡ್ತಾರ? ಸಿಂಗಿಂಗ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರ. ಈಗ ಮತ್ತ ಅವರು ಒಂದ್ ಏನಂದ್ರ ಅವ್ರದ್ದು ಒಂದು ಚಾನಲ್ ತಗೊಂಡಾರ, MM ಬಾಯ್ಸ್ ಅಂತ ಹೇಳಿ. ಅದು ವೈರಲ್ ಆಗೈತೆ. ಅದು ಕಂಟೆಂಟ್ಸ್ ಕೇಳ್ತಾರ ಅವಾಗ ಬಾ ಎಲ್ಲಪ್ಪ ಅಂತ ಹೇಳಿ. ಅವರು ಕಾಮಿಡಿ ಕರೀತಾರ. ನಮ್ಮ ಮತ್ತೆ ಮನೋಹರ್ ಸರ್ ಮಿಮಿಕ್ರಿ ಮಾಡ್ತಾರ. ಯಾರಂದ್ರ ಇಲ್ಲಿ ಸಿನಿಕೆರವ್ರು ಹತ್ರನ ಇದ್ದಂಗ, ಅಂದ್ರ ಹೃದಯದೊಳಗಿದ್ದಂಗ. ಯಾಕಂದ್ರ ಆತ್ಮೀಯ ಭಾಳ ರೀ, ಹಚ್ಕೊಂಡ್ಬಿಟ್ಟಾರ ನಮ್ಮನ್ನ. ಏನಂದ್ರ ಆಯಸ್ಕಾಂತ ಹೆಂಗಿರುತ್ತೆ ಆತರ. ಅಂದ್ರೆ ನನ್ ಬಗ್ಗೆ ಹೇಳತ್ತೀರಿ ಅವ್ರು? ಇಲ್ಲ, ನಿಮ್ದು ಮುಗಿಸಿಂದ ಹೇಳ್ತೇನ್ರಿ. ಎಲ್ಲಾರು ಕಲಾವಿದ್ರದ್ದು ಹೇಳ್ಬೇಕಿಲ್ಲ. ಇಲ್ಲ, ಈಗ ನಂದ ಹೇಳತ್ತೀನಿ. ಏನಿಲ್ಲ, ಮುನ್ನೋರ್ ಯಾರು ಮಾತು ಸರ್ಚ್ ಮಾಡ್ಬಾರ್ದು. ಮುಂದದಾರ ಹೇಳ್ರಿ, ಬೇರೆದಾರ ಹೇಳ್ರಿ. ಪ್ರಭು ಅಜ್ಜರ್ ಅಂತ ಅದಾರ ನಮ್ ಗುರುಗಳು. ಅವ್ರು ಏನ ಪ್ಲಾನ್ ಮಾಡಿದ್ವಿ ಅಂದ್ರೆ ನಮ್ಮ ಟೀಮ್ ಒಳಗೆ ಒಂದು ಪಾಸಿಟಿವ್ ಎನರ್ಜಿ ಅವರು. ನಮಗ್ ಖುಷಿ. ಅವ್ರಿದ್ರಂತ ಯಾವುದೋ ಒಂದು ವಿಘ್ನಗಳು ಬರುದಿಲ್ಲ, ಏನು ಬರುದಿಲ್ರಿ. ಆದ್ರೂ ಅವ್ರು ಖುಷಿ ನಮಗ. ಅವ್ರಾಗಿಂದ ಮತ್ತ ನಮ್ಮ ವಿಜಯ್ ಗದ್ದನಕೆರೆ ಅಂತ ಹೇಳಿ ಅದಾರ. ಇತ್ತೀಚೆಗೆ ಜನಪದೊಳಗ ಕಿಂಗ್ ಪೇಶರ್ ಮಸ್ತ್ ಮಾಡ್ತಾರ. ಮಸ್ತ್ ಕಾರ್ಯಕ್ರಮ ಕೊಡ್ತಾರ. ಮೈಲಾರಣ್ಣನ್ ಅಂತೇಳಿ ಹೋಗ್ತಾರ. ದಿನ ಕಾರ್ಯಕ್ರಮ ಕಂಟಿನ್ಯೂ ಇರ್ತಾವ ಅವಂಗ. ಮತ್ತ ಅವಂದು ವರ್ಕ್ ಮಾಡ್ತಾರ. ನಮ್ಗೆ ಮೈಲಾರ ಅವರು ಒಂದು ತುಂಬಾ ಬೆಳೆಸಿರುವಂತಹ ಹುಡುಗಾರಿ ನಮ್ಮ ವಿಜಯ್ ಶೆಟ್ಟರ್ ಅವರು. ನನ್ಗೆ ಗೊತ್ತೈತಿ ಆಕ್ಚುಲಿ. ತುಂಬಾ ಅದ್ಭುತವಾಗಿ ಸಿಂಗಿಂಗ್ ಮಾಡ್ತಾರ. ಒಂಥರ ಹೆಂಗಂತಂದ್ರ ಈಗ ರಾಕೆಟ್ ತರ ಸ್ಪೀಡ್ ಒಳಗ ಬೆಳ್ಯಾಕತ್ತಾರ. ಸೊ ಈ ತರ ಬೆಳೀಲಿ. ಅಂಡ್ ನಿಮ್ಮ ಒಂದು ಸಪೋರ್ಟ್ ಅವ್ರ ಮ್ಯಾಗ ಇರ್ಲಿ. ಮತ್ತೆ ಯಾರು ಹೇಳ್ರಿ, ನನಗೆಲ್ಲ ಗೊತ್ತದಾರ, ಬಟ್ ಇವ್ರ ಬಾಯಿಗಳಿಗೆ ಕೇಳೋಣ ಅಂತ. ನಮ್ ಟೀಮ್ ಒಳಗ ಯಾಕಂದ್ರೆ ಇವ್ರ ಬಾಯ ಕೇಳಿದ್ರೆ ಒಂದ್ ಏನೋ ಒಂದು ಕಂಟೆಂಟ್ ಸಿಗ್ತತಿ, ಒಂದ್ ಒಳ್ಳೆ ಕಾಮಿಡಿ ಸಿಗ್ತತಿ. ಅದ್ರ ಸಂಬಂಧ ಇವ್ರ ಬಾಯ ಕೇಳಕತ್ತಿ. ನಮ್ ಕಡೆ ಏನ್ ಕಾಮಿಡಿ ಮತ್ತೆ ಯಾರು ಅದಾರ ಹೇಳ್ರಿ? ಮತ್ತ ಇನ್ನೊಬ್ರು ಅದಾರ. ಈಗ ಮಂಜು ಅಂಗಡಿ ಅಂತ ಏನಂದ್ವಿ, ಅವರು ರಿಕ್ಷಾ ಹೊಡಿತಾರ. ನನ್ಗೆ ಸರ್ನ ಅವರು ಡ್ರೈವಿಂಗ್ ಮಾಡ್ತಾರ. ಅವ್ರು ಮತ್ತೀಗ ಮಸ್ತ್ ಹೊಸದಾಗಿ ಅವರೆಲ್ಲ ಮೆಲೋಡಿ ಸಾಂಗ್ ಹಾಡ್ತಾರೆ. ಜನಪದ ಏನು ಹಾಡಲ್ಲ, ಮೆಲೋಡಿ ಸಾಂಗ್ ಹಾಡ್ತಾರ. ಪಕ್ಕ ಮೆಲೋಡಿ ಸಾಂಗ್ ಯಾವ್ದು ಮೆಲೋಡಿ ಸಾಂಗ್ ರೀ. ಇನ್ನ ಏನಂದ್ರೆ ಅಂದ್ರ ಅದು ಪಕ್ಕಾ ಮೆಲೋಡಿ ಸಾಂಗ್ ಅಂತ ಹೇಳ್ರಿ ನೀವು. ಪಕ್ಕಾ ಅನ್ರಿ, ಅಲ್ಲಿ ಏನ್ರಿ ಬ್ಯಾರೆ ಅಂದ್ರ ಮತ್ ಬ್ಯಾರೆ ಅರ್ಥ ತೋದತಿ. ಆಡಿಯನ್ಸ್ ಮತ್ ಕಾಮೆಂಟ್ ಹಾಕ್ತಾರ ಬಿಡಕ. ಪಕ್ಕಾ ಮೆಲೋಡಿ ಸಾಂಗ್ ಹಾಡ್ತಾರ. ಓಕೆ 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 ಹೇಳ್ರಿ. ಪಕ್ಕಾ ಮೆಲೋಡಿ ಸಾಂಗ್ ಹಾಡ್ತಾರ ನಮ್ಮ ಮಂಜು ಅಂಗಡಿ ಅವ್ರ. ಅದ್ಭುತ ಅಂದ್ರ ಅದ್ಭುತ. ಹಾಯ್, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಒಂದು ಯಲ್ಲಾಪುರ ಜೊತೆ ಒಂದ್ ಹಂಗ ಮಾತುಕತೆ ಇತ್ತು. ಲಾಗ್ ಮಾಡ್ಬೇಕಂತ ಮಾಡಿದ್ವಿ. ಮುಂದಿನ ಭಾಗದೊಳಗ ಇವ್ರು ಹೊಲ್ದಾಗ ಏನೇನ್ ಹಾಕ್ಯಾರ ಏನು ಪ್ರತಿಯೊಂದು ತೋರಿಸ್ತೀವಿ. ಯಾಕಂತಂದ್ರೆ ಈ ಲಾಗ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಒಂದು ಶಾರ್ಟ್ ಫಿಲ್ಮ್ ಮಾಡಿವಿ. ಅದು ಬರೋದು ಸ್ವಲ್ಪ ಲೇಟ್ ಆಗೈತಿ. ಅದ್ರ ಗ್ಯಾಪ್ದಾಗ ಒಂದ್ ಹಂಗ ಲಾಗ್ ಮಾಡ್ಬೇಕಂತ ಬಿಟ್ಟಿವಿ. ವಿಶೇಷ ಏನಪ್ಪಾ ಅಂತಂದ್ರೆ ಇವ್ರ ಜೊತೆ ನಾ ಲಾಗ್ ಮಾಡಕತ್ತೀನಿ ಅಂತಂದ್ರ ಇವ್ರೊಂದು ನಮ್ಮ ಟೀಮ್ ಒಳಗೆ ಒಂದು ವಿಶೇಷ ಒಳ್ಳೆ ಕಾಮಿಡಿ ಆಗಿರ್ಬೋದು, ಒಂದು ಜಬರ್ದಸ್ತ್ ಕ್ಯಾರೆಕ್ಟರ್. ಸೊ ಇವ್ರ ಜೊತೆ ನಾವು ಮಾತಾಡಕತ್ತೀವಿ ಅಂದ್ರೆ ಏನೋ ಒಂದು ನೋವಿದ್ದು ಅಂದ್ರೆ ಎಲ್ಲ ತೆಗೆದೋಗಿತ್ತಾರ. ಅವ್ರೊಳಗೆ ನೋವಿದ್ರು ಕೂಡ ಇನ್ನೊಬ್ರಿಗೆ ನೋವು ಕೊಡಂಗಿಲ್ಲ. ಒಂದು ಖುಷಿಲಿಂದ ಅದನ್ನ ನೋವುಗಳನ್ನ ತೆಗಿತಾರಂತಹ ವ್ಯಕ್ತಿ ನಮ್ಮ ಯಲ್ಲಪ್ಪ ಅವರು. ಇವ್ರ ಜೊತೆ ಒಂದು ಲಾಗ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಲಾಗ್ ಬರ್ತೈತಿ. ಹೊಲ್ದಾಗ ಏನೇನು ಹಾಕ್ಯಾರ ಅದೊಂದು ಡಿಫ್ರೆಂಟ್ ಆಗಿ ಒಂದು ವಿಡಿಯೋ ಮಾಡಿಬಿಡ್ತೀವಿ. ಸೊ ಅಲ್ಲಿವರೆಗೂ ಬಾಯ್. ನೀವೇನಾರ ಮಾತಾಡ್ತೀರ? ಎಲ್ಲರಿಗೂ ಶರಣಾರ್ಥಿಗಳು. ನಾನು ನಿಮ್ಮ ಮನಿಮಗ ಆದ ಬಾಗಲಕೋಟೆ ಹುಲಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತೆ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಕಮೆಂಟ್ ಮಾಡ್ರಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಮ್ಮ ಯಲ್ಲಪ್ಪ ಅವರು ಇಂಗ್ಲಿಷ್ ಒಳಗೆ ಹೇಳ್ತಾರೆ. ಇಷ್ಟ ತನಕ ಹೇಳಿದ್ದನ್ನೆಲ್ಲ ಇದನ್ನ ಇನ್ನೊಂದ್ಸಲ ಇಂಗ್ಲಿಷ್ ಒಳಗೆ ಹೇಳ್ಬಿಡ್ರಿ. ಎಲ್ಲರಿಗೂ ಇಂಗ್ಲಿಷ್ನಾಗ ಹೇಳ. ಇಂಗ್ಲಿಷ್ನಾಗ ಎಲ್ಲರಿಗೂ ಓಕೆ ಹೇಳ್ತಾರೆ ಇಂಗ್ಲಿಷ್ನಾಗ. ನೆಕ್ಸ್ಟ್ ಇದ್ರೊಳಗೆ ಹೇಳ್ಕೊಡ್ತೀನಿ ಅವ್ರಿಗೆ. ಅಲ್ಲಿವರೆಗೂ ಬಾಯ್. ಟೇಕ್ ಕೇರ್. ಬಾಯ್ ಬಾಯ್.